ಡೆಂಗ್ಯೂ ಮಲೇರಿಯಾ ಮುನ್ನೆಚ್ಚರಿಕೆಗಾಗಿ ಸಲಹೆ ನೀಡಿದ ಪುರಸಭೆ ಮುಖ್ಯಾಧಿಕಾರಿ ಸಂಕೇಶ್ವರದಲ್ಲಿ ಮಳೆಯಿಂದ ಚರಂಡಿ ಮತ್ತು ಕಸಕಡ್ಡಿಗಳಿಂದ ಸೊಳ್ಳೆಗಳು ಡೆಂಗ್ಯೂ ಮತ್ತು ಮಲೇರಿಯಾ ಬರುವ ಕಾರಣದಿಂದ ಮುನ್ನೆಚ್ಚರಿಕೆಗಾಗಿ ವೈದ್ಯರ ಸಲಹೆ ತೆಗೆದುಕೊಳ್ಳಲು ಸಂಕೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಅವರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ನಮ್ಮೊಂದಿಗೆ ಮಾತನಾಡಿದ್ದು, ಸಂಕೇಶ್ವರ ಪಟ್ಟಣದ ಎಲ್ಲ ತರಕಾರಿ ಮಾರ್ಕೆಟ್ಗಳಲ್ಲಿ ಬಿದ್ದಿರತಕ್ಕಂತಹ ಉಪಯೋಗವಿಲ್ಲದ ಪ್ಲಾಸ್ಟಿಕ್ ಹಾಗೂ ತರಕಾರಿ ಸೊಪ್ಪುಗಳನ್ನು ನಾವು ದಿನನಿತ್ಯ ತೆಗೆಯಲು ಪ್ರಾರಂಭಿಸುತ್ತೇವೆ ಎಂದು ಮಾತನಾಡಿದವರು, ಸಂಕೇಶ್ವರ ಪಟ್ಟಣದ ಜನರು ದಿನಂಪ್ರತಿ 2 ಬಿಸಿ ನೀರು ಕಾಯಿಸಿ ಕುಡಿಯಬೇಕು ಮತ್ತು ಜ್ವರ ಶೀತ ಕಂಡುಬಂದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಸಲಹೆ ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪುರಸಭೆ ಸಿಬ್ಬಂದಿಗಳು ನಾವು ತೆರವುಗೊಳಿಸೋಕ್ಕೂ ಸಹ ಕ್ರಮ ವಹಿಸ್ತೀವಿ. ಈಗಾಗಲೇ ಚರಂಡಿ ಸ್ವಚ್ಛತಾ ಕಾಮಗಾರಿಗಳು ಸಹ ಎಲ್ಲ ಪ್ರಾರಂಭವಾಗಿದ್ದಾವೆ, ಮಾಡಿಸ್ತಾ ಇದ್ದೀವಿ. ಹಳ್ಳವನ್ನು ಸಹ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮ ಪ್ರಾರಂಭವಾದದು ಮಾಡಿಸ್ತಾ ಇದ್ದೀವಿ. ಮುಂದೆ ಸಾರ್ವಜನಿಕರು ಸಹ ನಮಗೆ ಸಹಕಾರ ಕೊಡಬೇಕು. ಸಾರ್ವಜನಿಕರಿಗೆ ನಾವು ಒಂದು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ. ಅವರು ಸಹ ಸಹಕಾರ ಕೊಟ್ಟರೆ ನಾವು ಈ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬಹುದು ಅಂತ ಈ ಮೂಲಕ ತಿಳಿಸ್ತೀವಿ. ಸರ್, ಈಗಾಗಲೇ ಡೆಂಗು ಮತ್ತು ಮಲೇರಿಯಾ ಈ ಕೆಲವೊಂದು ಆಜಾರಗಳು ಸ್ಟಾರ್ಟ್ ಆಗಿವೆ. ಅದರಿಂದ ನಿಮ್ಮ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಸರ್? ಸರ್, ನಾವು ಈಗಾಗಲೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಹ ನಾವು ಮಾಹಿತಿ ಪಡೆದು ಯಾವುದಾದ್ರೂ ಅದರ ಪಟ್ಟಣದ ಯಾವುದೇ ಒಂದು ಸ್ಥಳದಲ್ಲಿ ಆ ರೀತಿ ಡೆಂಗ್ಯೂ ಅಥವಾ ಮಲೇರಿಯಾ, ಚಿಕನ್ಗುನ್ಯಾ ಅಂತ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಇವು ಇರ್ತದೆ. ಅಲ್ಲಿ ನಾವು ಆ ಏರಿಯಾಗಳನ್ನ ಪಾಕೆಟ್ ಪಾಯಿಂಟ್ಸ್ ಮಾಡಿಕೊಂಡು ಅವಳು ಸಹ ತೀವ್ರಗತಿಗಳ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಅಲ್ಲಿಯೂ ಸಹ ಕ್ರಿಮಾನಾಶಕ ಸಿಂಪಡಣೆ. ಮತ್ತು ಮೊನ್ನೆ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿತ್ತು ಸರ್. ಈ ವರ್ಷ ಎಲ್ಲ ಕಡೆಯೂ ಮಳೆ ಜಾಸ್ತಿ ಆಗಿದೆ. ಅದರಿಂದ ಸಂಕೇಶ್ವರದಲ್ಲಿ ಮೊನ್ನೆ ಒಂದು ಹಳ್ಳ ಹರಿತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಏನು ಬೈಕು ಕಾರು ಎಲ್ಲ ಎಳೆದೋಗಿತ್ತು ಅಂತ ಕೇಳಿಸಿದ್ವಿ. ಅದೇ ನಾವು ಸುದ್ದಿನೂ ಮಾಡಿದ್ವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಏನು ಗಮನ ಹರಿಸ್ತೀರಿ ಸರ್? ಅಲ್ಲಿ ನಾವು ಈಗಾಗಲೇ ಆ ಹಳ್ಳವನ್ನು ಸಹ ಸ್ವಚ್ಛ ಮಾಡಿ ಮಾಡ್ತಾಯಿದ್ವಿ. ಕಾಮಗಾರಿ ಪ್ರಗತಿಯಲ್ಲಿದೆ ಸರ್, ಮಾಡಿಸ್ತಾಯಿದ್ವಿ ಸರ್. ಎಲ್ಲ ಇವು ಯಾವ ರಾಜ್ಯ ಕಾಲುವೆಗಳೇನದಾವಲ್ಲ, ದೊಡ್ಡ ದೊಡ್ಡ ಕಾಲುವೆಗಳನ್ನ ಅವನ್ನು ಸ್ವಚ್ಛತಾ ಕಾರ್ಯಕ್ರಮ ಮಾಡಿಸ್ತಾಯಿದ್ವಿ. ಮತ್ತು ಈಗ APMC ಸ್ಥಳದಲ್ಲಿ ಅಂದರೆ ಅಬಕಾರಿ ಇಲಾಖೆ ಅಲ್ಲಿ ಕಾಯಿಪಲ್ಲೆ ಒಂದು ಸ್ವಲ್ಪ ಮಾರುವಂಥ ಸ್ಥಳ ಅದು ಕಂಟಿನ್ಯೂ ಅಲ್ಲಿ ಇರ್ತಾರೆ ಎಲ್ಲ ಕಾಯಿಪಲ್ಲೆ ಮಾರುವವರು. ಅದರಲ್ಲಿ ಸ್ವಲ್ಪ ಎಸಿತಾ ಇದ್ದಾರೆ ಸರ್. ಅವ್ರಿಗೆ ಒಂದು ಸ್ವಲ್ಪ ಹೇಳಿ ಅದನ್ನು ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀರಿ ಸರ್? ಈಗಾಗಲೇ ಈಗ ನಮ್ಮ ಕೃಷಿ ಮಾರುಕಟ್ಟೆ ಒಳಗೆ ಪ್ರತಿದಿನ ದಿನಸಿ ವ್ಯಾಪಾರಸ್ಥರು, ಕಾಯಿಪಲ್ಲೆ ವ್ಯಾಪಾರಸ್ಥರು ಸಹ ಕೂತು ಮಾರಾಟ ಮಾಡ್ತಾರೆ. ಅದೇನು ತರಕಾರಿ ಅಥವಾ ಯಾವ ವಸ್ತು ಉಳಿದದ್ದನ್ನ ಅಲ್ಲೇ ಚರಂಡಿಗೆ ಹಾಕಿದೆ ನಮ್ಮ ಪುರಸಭೆಗೆ ಒಂದು ವಾಹನವನ್ನು ತರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ. ಅದರೊಳಗೆ ಹಾಕಿದ್ರೆ ಅದು ಪ್ರತಿನಿತ್ಯ ಸ್ವಚ್ಛ ಆಗ್ತದೆ. ಮತ್ತು ನಾವು ಸ್ವಚ್ಛಗಾಗಿ ಪ್ರತಿದಿನದಲ್ಲಿ ಸ್ವಚ್ಛ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಸಂಕೇಶ್ವರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.